परिपूरितान्तर्बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि। ಅಕ್ಷರ ಕೆಳಗೆ ಹೋಗ್ಬಾರ್ದು, ನಾನು ಬಂದ್ಮೇಲೆ ಹೋಗ್ಬೇಕು. प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो ಸರ್ ಒಂದು ಕೇಳಲ್ಲ ಆಚಾರ್ಯ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧ 16ನೇ ಅಧ್ಯಾಯದಲ್ಲಿ ಇವತ್ತು 8ನೇ ಗದ್ಯ. ಉತ್ತರೇಣ ಇಳಾವೃತಾನ್ನೀಲಃ ಶ್ವೇತಃ ಶೃಂಗವಾನಿತಿ ತ್ರಯೋ ರಮ್ಯಕ ಹಿರಣ್ಮಯ ಕುರುಣಾಂ ವರ್ಷಾಣಾಂ ಮರ್ಯಾದಾಗಿರಯಃ ಪ್ರಾಗಾಯತಾಃ ಉಭಯತಃ ಕ್ಷಾರೋದಾವಧಯೋ ದ್ವಿಸಾಹಸ್ರಪೃಥವಃ ಏಕೈಕಶಃ ಪೂರ್ವಸ್ಮಾದುತ್ತರೋತ್ತರಾತ್ ದಶಾಂಶೇನ ದೈರ್ಘ್ಯಯೇವ ಹ್ರಸಂತಿ. ಹಿಂದೆ ಇಳಾವೃತ ವರ್ಷ ಅಂತ ಮಧ್ಯದಲ್ಲಿ ಇರ್ತಕ್ಕಂತಹ 9 ವರ್ಷಗಳದ್ದು ಮಧ್ಯದಲ್ಲಿರ್ತಕ್ಕಂತಹ ಇಳಾವೃತ ವರ್ಷ ಅಂತ ಹೇಳಿದರು. ಆ ಇಳಾವೃತ ವರ್ಷ ಅಂತನೂ ಅಂತಾರೆ, ಖಂಡ ಅಂತನೂ ಕೂಡ ಅಂತಾರೆ. ಈ ಇಳಾವೃತ ಖಂಡದ ಉತ್ತರ ದಿಕ್ಕಿನಲ್ಲಿ ಕ್ರಮವಾಗಿ 3 ಮರ್ಯಾದಾಗಿರಿಗಳು ಇದ್ದಾವೆ. ನೀಲ, ಶ್ವೇತ, ಶೃಂಗವಂತ ಅಂತ ಇದು 3 ಮರ್ಯಾದಾಗಿರಿಗಳು ಉತ್ತರ ದಿಕ್ಕಿನಲ್ಲಿ. ಇಳಾವೃತ ಖಂಡದ ಉತ್ತರ ದಿಕ್ಕಿನಲ್ಲಿ ನೀಲ, ಶ್ವೇತ ಮತ್ತು ಶೃಂಗವಂತ ಎಂಬುದಾಗಿ, ಶೃಂಗವಾನ್, ಇದು 3 ಮರ್ಯಾದಾಗಿರಿಗಳು ಕ್ರಮವಾಗಿ ರಮ್ಯಕ, ಹಿರಣ್ಮಯ ಮತ್ತು ಕುರು ಎಂಬ 3 ಖಂಡಗಳಿಗೆ ಗಡಿಗಳು. ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ ಅಂತ 3 ಖಂಡಗಳಿದ್ದಾವೆ. ಆ 3 ಖಂಡಗಳಿಗೆ ಎಂಡಾಗಿ, ಗಡಿಯಾಗಿ ಈ 3 ಪರ್ವತಗಳು ನೀಲ,
ಶ್ವೇತ ಮತ್ತು ಶೃಂಗವಾನ್ ಎಂಬ ಪರ್ವತಗಳು. ಇದು ಇಳಾವೃತ ಖಂಡದ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂತಹ 3 ಖಂಡಗಳಿಗೆ ಗಡಿಯಾದ ಖಂಡಗಳು. ಆ 3 ಖಂಡಗಳು ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ ಅಂತ. ಇನ್ನು ಇದೇ ಇಳಾವೃತ ಖಂಡದ ಪಶ್ಚಿಮದಿಂದ ಉತ್ತರಕ್ಕೆ ಇದು ಹಬ್ಬಿದೆ. ಈ ಇಳಾವೃತ ಖಂಡ ಎರಡೂ ದಿಕ್ಕುಗಳಲ್ಲಿ ಹೋಗಿ ಲವಣ ಸಮುದ್ರವನ್ನು ಮುಟ್ಟುತ್ತದೆ. ಪೂರ್ವ ಮತ್ತು ಪಶ್ಚಿಮ ಈ ಎರಡೂ ದಿಕ್ಕುಗಳಲ್ಲಿ ಲವಣ ಸಮುದ್ರ ಮುಟ್ಟುತ್ತದೆ. ಅದಕ್ಕೆ ಆ ರೀತಿ ಇಳಾವೃತ ಖಂಡ ಪಶ್ಚಿಮದಿಂದ ಪೂರ್ವದವರೆಗೆ ಹಬ್ಬಿಕೊಂಡಿದೆ. ಈ ಎರಡೂ ಇದರಲ್ಲಿ 3 ಪರ್ವತಗಳೇನಿದ್ದಾವಲ್ಲ, ನೀಲ, ಶ್ವೇತ, ಶೃಂಗವಾನ್ ಅಂತ 3 ಪರ್ವತಗಳು, ಮರ್ಯಾದಾ ಪರ್ವತಗಳು. ಇವೆಲ್ಲಾ ಪರ್ವತಗಳು ಕೂಡ 2,200 ಯೋಜನ ಅಗಲ, 2,000 ಪೃಥವಃ 2,000 ಯೋಜನ ಅಗಲವಾಗಿದೆ. ಉದ್ದ ಮಾತ್ರ ಪೂರ್ವಸ್ಮಾದ್ ಉತ್ತರೋತ್ತರಾತ್ ದಶಾಂಶೇನ ದೈರ್ಘ್ಯ ಅಂತ, ಅಂದ್ರೆ ಒಂದಕ್ಕಿಂತ ಒಂದು 10 ಅಂಶ ಜಾಸ್ತಿ. ಮೊದಲನೆಯದಕ್ಕಿಂತ ಕೊನೆಯದು 10ನೇ ಒಂದು ಭಾಗದಷ್ಟು ಕಡಿಮೆ ಆಗಿರ್ತದೆ. ಅಂದ್ರೆ ಕ್ರಮವಾಗಿ 1,00,000, ಆಮೇಲೆ 96,000 ವರ್ಷ, ಆಮೇಲೆ 80,000, 1,00,000 ಯೋಜನ ಮೊದಲನೇದ್ದು, ಆಮೇಲೆ ಎರಡನೇದ್ದು 96,000 ಯೋಜನ, ಆಮೇಲೆ ಮೂರನೇದ್ದು 80,000 ಯೋಜನ. ಈ ತರ ಇದೆ. ಆಚಾರ್ಯ, ಮರ್ಯಾದಾಗಿರಿನ ಮರ್ಯಾದಾ ಅಂದ್ರೆ ಏನೋ ಒಂದು ಎಲ್ಲೆ ಅದು. ಹಾ, ಎಲ್ಲೆ. ಓಕೆ. ಅದನ್ನ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಅಂತ ಗುರುತು ಮಾಡುವಂಥದ್ದು. ಈ ಪರ್ವತದವರೆಗೆ ಇರ್ತಕ್ಕಂಥದ್ದು ಆ ಖಂಡ ಅಂತ. ಅಲ್ಲಿಯೇ 3 ಗಿರಿ, ಮರ್ಯಾದಾಗಿರಿ ಇದಂದ್ರೆ ಏನರ್ಥ ಅಲ್ಲಿ ಇಲಾವೃತದಲ್ಲಿ? ಇಳಾವೃತದಲ್ಲಿ ಇವುಗಳಿಗೆ 3 ಖಂಡಗಳು ಅಂತ ಹೆಸರಾಗಿದೆ ಅಲ್ಲ. ಯಾವುದು? ನೀಲ, ಇದು ರಮ್ಯಕ, ಹಿರಣ್ಮಯ ಮತ್ತು ಕುರು ಅಂತ 3 ಖಂಡಗಳು. ಆ 3 ಖಂಡಗಳಿಗೆ ಗಡಿ ಅಂತ ತೀರ್ಮಾನ ಮಾಡೋದು ನೀಲ, ಶ್ವೇತ, ಶೃಂಗವಾನ್ ಅನ್ನೋ 3 ಗಿರಿಗಳು. ಆದ್ರಿಂದ ಮರ್ಯಾದಾ ಗಿರಿಗಳು ಅಂತ ಆಯ್ತದು. ಸೊ ಇಲಾವೃತದಲ್ಲೇ 3 ಭಾಗ ಇದೆ. ಆ 3 ಭಾಗನ ಹೆಂಗೆ ಗುರುತಿಡಿ? ಅದರಲ್ಲೂ ಉತ್ತರ ದಿಕ್ಕಿನಲ್ಲಿ ಇಳಾವೃತದಲ್ಲೇ, ಇಳಾವೃತ ಖಂಡದ ಉತ್ತರ ದಿಕ್ಕಿನಲ್ಲಿ 3 ಭಾಗ, 3 ಖಂಡಗಳಿದ್ದಾವೆ. ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ ಅಂತ. ಆ 3 ಖಂಡಗಳಿಗೆ ಮರ್ಯಾದಾ ಗಿರಿಗಳು ನೀಲ, ಶ್ವೇತ, ಶೃಂಗವಾನ್ ಅಂತ 3 ಗಿರಿಗಳು. ಅವು ಪ್ರತಿಯೊಂದು ಕೂಡ ಇಲ್ಲಿ ಹೇಳಿದ್ದು ದಶಾಂಶೇನ ದೈರ್ಘ್ಯ ಅಂತ. ಏಕೈಕಶಃ ಪೂರ್ವಸ್ಮಾದ್ ಉತ್ತರೋತ್ತರ ದಶಾಂಶೇನ ದೈರ್ಘ್ಯ ಅಂತ. ಅದರ ಅರ್ಥ ಪ್ರತಿಯೊಂದು ಕೂಡ ಪರ್ವತ 2,200 ಯೋಜನ ಅಗಲಾಗಿದೆ, 2,000 ಪೃಥವಃ. ಉದ್ದದಲ್ಲಾಗುವಾಗ ಪ್ರತಿಯೊಂದು ಕೂಡ ಮೊದಲನೇದಕ್ಕಿಂತ ಕೊನೆಯದು 10ನೇ ಒಂದು ಭಾಗದಷ್ಟು ಕಡಿಮೆ ಆಗಿದೆ ಅಂತ. 10ನೇ ಒಂದು ಭಾಗದಷ್ಟು ಕಡಿಮೆ ಆಗಿದೆ ಅಂತಂದ್ರೆ, ಈಗ ಮೊದಲನೇದ್ದು 1,00,000 ಯೋಜನ ಇದೆ ಅಂತ ಇಟ್ಟುಕೊಂಡು, ಅದಕ್ಕಿಂತ ಎರಡನೇದ್ದು 96,000 ಯೋಜನ ಇದೆ ಅಂತ, ಮೂರನೇದ್ದು 80,000 ಯೋಜನ ಅಂತ ಹಾಗೆ ಲೆಕ್ಕ ಮಾಡಿದ್ದಾರೆ. ಉತ್ತರೇಣ ಇಳಾವೃತಾನ್ ನೀಲಃ ಶ್ವೇತಃ ಶೃಂಗವಾನಿತಿ ತ್ರಯೋ
ರಮ್ಯಕ ಹಿರಣ್ಮಯ ಕುರುಣಾಂ ವರ್ಷಾಣಾಂ ಮರ್ಯಾದಾಗಿರಯಃ ಪ್ರಾಗಾಯತಾಃ ಉಭಯತಃ ಕ್ಷಾರೋದಾವಧಯೋ ದ್ವಿಸಾಹಸ್ರ ಪೃಥವಃ ಏಕೈಕಶಃ ಪೂರ್ವಸ್ಮಾದುತ್ತರೋತ್ತರಾತ್ ದಶಾಂಶೇನ ದೈರ್ಘ್ಯಃ ಏವ ಹ್ರಸಂತಿ. ಏವಂ ದಕ್ಷಿಣೇನ ಇಳಾವೃತಾನ್ ನಿಷಧೋ ಹೇಮಕೂಟೋ ಹಿಮಾಲಯಃ ಇತಿ ಪ್ರಾಗಾಯತಾಃ ಯಥಾ ನೀಲಾದಯೋ ಅಯುತಯೋಜನೋತ್ಸೇಧಾಃ ಹರಿವರ್ಷ ಕಿಂಪುರುಷ ಭಾರತಾನಾಂ ಯಥಾಸಂಖ್ಯಂ ಮರ್ಯಾದಾ ಗಿರಯಃ. ಇನ್ನು ಗುರುಗಳೇ, ಆ ಗುರುಗಳೇ, ಇಲ್ಲಿ ಮರ್ಯಾದಾ ಎಂಬುದಕ್ಕೆ ಎಲ್ಲಿ ಅಂತ ಅರ್ಥ ಹೇಳಿದ್ರಿ. ಮತ್ ನಾವು ಸಾಮಾನ್ಯ ಈ ರಾಮನನ್ನ ಮರ್ಯಾದಾ ಪುರುಷ ಅದು ಬೇರೆ. ಅಲ್ಲಿರೋ ಮರ್ಯಾದಾ ಅನ್ನೋ ಶಬ್ದಕ್ಕರ್ಥ ಬೇರೆ, ಈ ಮರ್ಯಾದಾ ಅನ್ನೋ ಶಬ್ದಕ್ಕರ್ಥ ಬೇರೆ. ಮರ್ಯಾದಾ ಅನ್ನೋ ಶಬ್ದಕ್ಕೆ ಆ ಅರ್ಥನೂ ಇದೆ, ಈ ಅರ್ಥನೂ ಇದೆ. ಪ್ರಕೃತದಲ್ಲಿ ಮರ್ಯಾದಾ ಗಿರಿಗಳು ಅಂತಂದ್ರೆ ಅದನ್ನ ಅಳತೆಯನ್ನ ತಿಳಿಸ್ತಕ್ಕಂತಹ ಗಿರಿಗಳು, ಇಲ್ಲಿಂದ ಇಲ್ಲಿವರೆಗೆ ಅಂತನ್ನೋದನ್ನು ತಿಳಿಸ್ತಕ್ಕಂಥದ್ದು ಅಂತ ಇಟ್ಟುಕೊಳ್ಬೇಕು. ಎಲ್ಲ ಕಡೆಗೂ ಒಂದೇ ಅರ್ಥ ಅಲ್ಲ, ಒಂದು ಪದಕ್ಕೆ ಅನೇಕ ಅರ್ಥಗಳಿರುತ್ತೆ ಸಂಸ್ಕೃತದಲ್ಲಿ. 9ನೇ ಶ್ಲೋಕದಲ್ಲಿ ಯಥಾ ಸಂಖ್ಯಂ ಅಂತ ಇದೆ. ಅದಕ್ಕೆ ನೀವು ಒಂದು ಮರ್ಯಾದಾ ಗಿರಿನಿ ಹೇಳಿದ್ರಿ, ಅದು ಆ ಪದ ಇಲ್ಲಿ ಇಲ್ಲವೇ ಆದ್ರೆ 9ನೇ ಶ್ಲೋಕದಲ್ಲಿ? ಯಥಾ ಸಂಖ್ಯಂ ಮರ್ಯಾದಾ ಗಿರಯಃ ಅಂತಿದೆ. ನಮ್ಮ ಇದರಲ್ಲಿ ಇಲ್ಲ ಆ ಶಬ್ದ ಇಲ್ಲ. ಆಚಾರ್ಯ, ಹ್ರಸಂತಿ ಅಂದ್ರೆ ಏನರ್ಥ? ದೈರ್ಘ್ಯ ಏವ ಹ್ರಸಂತಿ. ಕಡಿಮೆಯಾಗಿದೆ ಅಂತ, ಹ್ರಾಸ ಆಗಿದೆ. ಹ್ರಸ ಅಂದ್ರೆ ಹ್ರಾಸ, ಹ್ರಸಂತಿ ಕಡಿಮೆಯಾಗಿದೆ, ಹ್ರಾಸ ಆಗಿದೆ. ಒಂದಕ್ಕಿಂತ ಒಂದು 10 ಅಂಶದಿಂದ ದೀರ್ಘಯದಲ್ಲಿ ಕಡಿಮೆಯಾಗಿದೆ. ಹ್ರಸಂತಿ ಹ್ರಾಸ ಆಗಿದೆ ಅನ್ನೋ ಅರ್ಥ ಬರ್ತದೆ. ಅದಕ್ಕಿಂತ ಇದು ಕಡಿಮೆ ಅಂತ. ಇದು ಉತ್ತರ ದಿಕ್ಕಿನಲ್ಲಿ, ಇಲಾವೃತ ಖಂಡದ ಉತ್ತರ ದಿಕ್ಕಿನಲ್ಲಿದ್ದದ್ದನ್ನು ಹೇಳಿದರು ಆವಾಗ. ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ ಅಂತ. ಈಗ ಇದೇ ಇಳಾವೃತ ಖಂಡದ ದಕ್ಷಿಣ ದಿಕ್ಕಿನಲ್ಲಿ 3 ಮರ್ಯಾದಾಗಿರಿಗಳು: ನಿಷಧ, ಹೇಮಕೂಟ ಮತ್ತು ಹಿಮಾಲಯ ಅಂತ. ಇದು 3 ಮರ್ಯಾದಾಗಿರಿಗಳು. ಈ ಮರ್ಯಾದಾಗಿರಿಗಳು ಕ್ರಮವಾಗಿ ಹರಿವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷ ಅಂತನ್ನೋ 3 ಖಂಡಗಳಿಗೆ ಅದು ಎಲ್ಲೇ ಆಗಿದೆ. ನಿಷಧ ಅನ್ನೋ ಗಿರಿ ಹರಿವರ್ಷ ಅನ್ನೋ ಖಂಡಕ್ಕೆ, ಹೇಮಕೂಟ ಅಂತನ್ನೋ ಗಿರಿ ಕಿಂಪುರುಷ ಖಂಡಕ್ಕೆ, ಹಿಮಾಲಯ ಅಂತನ್ನೋ ಪರ್ವತ ಭಾರತ ಖಂಡಕ್ಕೆ ಅದು ಎಲ್ಲೆ, ಇಲ್ಲಿಂದ ಇಲ್ಲಿವರೆಗೆ ಅಂತ ಹೇಳೋ ಹಾಗೆ. ಇದು ಕೂಡ ನೀಲ ಮುಂತಾದ ಪರ್ವತಗಳಂತೆ ಹಿಂದೆ ಹೇಳಿದಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಹಬ್ಬಿರ್ತಕ್ಕಂಥದ್ದು. ಅದು ಹಾಗೆ ಪಶ್ಚಿಮದಿಂದ ಪೂರ್ವಕ್ಕೆ ಇರ್ತಕ್ಕಂಥ ಪರ್ವತಗಳು. ಇದು ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಹಬ್ಬಿರ್ತಕ್ಕಂತಹ ಪರ್ವತಗಳು. ಇದು ಎತ್ತರ 1,00,000 ಯೋಜನ. ಎಲ್ಲವೂ 3 ಕೂಡ 1,00,000 ಯೋಜನೆ ಎತ್ತರದಲ್ಲಿದ್ದಾವೆ. ನಿಷಧ ಪರ್ವತ, ಹೇಮಕೂಟ ಪರ್ವತ ಮತ್ತು ಹಿಮಾಲಯ ಪರ್ವತ. ಏವಂ ದಕ್ಷಿಣೇನ ಇಳಾವೃತಾನ್ ನಿಷಧೋ ಹೇಮಕೂಟೋ ಹಿಮಾಲಯಃ ಇತಿ ಪ್ರಾಗಾಯತಾಃ ಯಥಾ ನೀಲಾದಯೋ ಅಯುತಯೋಜನೋತ್ಸೇಧಾಃ ಹರಿವರ್ಷ ಕಿಂಪುರುಷ ಭಾರತಾನಾಂ ಯಥಾಸಂಖ್ಯಂ ಮರ್ಯಾದಾಗಿರಯಃ ತಥೈವ. ಆಚಾರ್ಯ, ಇಲ್ಲಿ ಒಂದೇ ಒಂದು ಆಚಾರ್ಯ, ಹಿಮಾಲಯ ನಾವು ಇವತ್ತು ನೋಡುವಂತೆ ಹಿಮಾಲಯ, ಇದರ ಏರಿಂತ ಹಿಮಾಲಯ ಪರ್ವತ ಒಂದೇನಾ ಇಲ್ಲ ಬೇರೆ? ಒಂದೇ, ಅದೇ ಹಿಮಾಲಯ. ಸೊ ಒಂದೇನು ಹೇಳಿದರೆ, ಓಕೆ, ಒಂದೇನು ಹೇಳಿದರೆ ಇವತ್ತಿರುವಂತ ಹಿಮಾಲಯ ಬಂದು ಎಷ್ಟು, ಒಂದು 30,000 ಅಡಿ ಇರಬಹುದು, 30,000 ಫೀಟ್ ಇರಬಹುದು. ಬಟ್ ಇದು 1,00,000 ಯೋಜನ ಹೇಳಿದ್ರೆ
ಒಂದು ಯೋಜನಾ ಒಂದು ಒಬ್ಬೊಬ್ಬರು ಒಂದೊಂದು ಲೆಕ್ಕ ಹೇಳ್ತಾರೆ. ಒಂದು ಯೋಜನಾ 9 ಮೈಲ್ ಹೇಳ್ತಾರೆ, ಇನ್ನೊಬ್ಬರು 3 ಮೈಲ್ ಹೇಳ್ತಾರೆ. ಸೊ 1 ಲಕ್ಷ ನಾವು ಯೋಜನೆ ಹೊಡಿದ್ರೆ ಅದು ಈಗ ಇರುವಂತ ಹಿಮಾಲಯ 1 ಲಕ್ಷ ಯೋಜನಾ ಒಂದು ಇರ್ಲಕ್ಕೆ ಚಾನ್ಸೇ ಇಲ್ಲ. ಅದು ಕಾಲಕ್ರಮೇಣ ಭೂಮಿ ಒಳಗೆ ಹೋಗಿದೆ ಅಂತ ಇಟ್ಕೊಳ್ಬಹುದು ಬೇಕಾದ್ರೆ, ಅಥವಾ ಬೇರೆ ಏನಾದ್ರು ಆಗಿರ್ಲಿಕ್ಕೆ ಸಾಧ್ಯತೆ ಇರ್ಬೋದೇನೋ ಕಾಲಕ್ರಮೇಣ. ಓಕೆ ಕಡಿಮೆ ಆಗಿರ್ಲಿಕ್ಕೆ ಓಕೆ ಸಾಧ್ಯತೆ. ಓಕೆ ಅದೇ ತರ ಬಂದು ಇದು ನಿಷಾದ, ಹೇಮಕೂಟ ಇದೆಲ್ಲ ಒಂದು ನಾವು ಇವಾಗ ನೋಡ್ಲಿಕ್ಕೆ ಆಗತ್ಯ? ಈ ನಿಷಾದ, ಹೇಮಕೂಟ, ಈ ಗಿರಿಗಳೆಲ್ಲ ಅದೇ ಕೆಲವು ಇರಬಹುದು, ಆದ್ರೆ ಇದಕ್ಕಿದೆ ಹೆಸರು ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಓಕೆ. ಅಕಸ್ಮಾತ್ ಇಲ್ಲದೆ ಇದ್ರೂ ಕೂಡ ಅದು ಅದೇ ಹಿಂದೆ ಹೇಳಿದ ಹಾಗೆ ಏನಾರು ಕಾರಣಗಳಿಂದ ಲೋಪ ಆಗಿರ್ಬೋದು. ಎಷ್ಟೋ ನಮಗೆ ಇಲ್ಲಿ ಹೇಳೋದೆಲ್ಲ ಸಿಗೋದಿಲ್ಲ ಇವಾಗ, ಅದು ಎಲ್ಲೆಲ್ಲೋ ಇರ್ಬೋದು, ಅಥವಾ ಆ ಭಾಗಗಳಿಗೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಅದನ್ನು ಇದೇ ಹೆಸರಿಂದ ಕರೀತಾರೆ ಅಂತ ನಾವು ಹೇಳದೆ ಬೇರೆ ಇನ್ನೇನೋ ಹೆಸರುಗಳಿಂದ ಇವಾಗ ಕರಿತಾ ಇರ್ಬೋದು. ಇವಾಗೆಲ್ಲ ಹೇಳ್ತಾರಲ್ಲ, ಇಂಥ ಲೋಕಗಳಿಗೆ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ ಅಂತ. ಆ ಎಲ್ಲ ಲೋಕಗಳು ಇದರಲ್ಲಿ ಇದೇ ಸೇರಿದ್ದೇ ಇರ್ಬೋದು. ಇದೆಲ್ಲ ಭೂಮಿಯಲ್ಲಿ ಸೇರಿದ ಭಾಗಗಳೇ ಅದೆಲ್ಲ. ಓಕೆ. ಯಾಕೆಂದ್ರೆ ಕಿಂಪುರುಷ ಬಂದು ನೋಡಿದ್ರೆ, ಕಿಂಪುರುಷದಲ್ಲಿ ಒಂದು ಇವತ್ತು ಕೂಡ ಹನುಮಂತ ದೇವರು ರಾಮನಿಗೆ ಬಂದು ಪೂಜೆ ಮಾಡ್ತಾರೆ, ಏಕಾಂತದಲ್ಲಿ ಪೂಜೆ ಮಾಡ್ತಾರೆ ಕೇಳಿದೆ ನಾವು. ಸೊ ಆ ಕಿಂಪುರುಷ ಬಂದು ನಮಗೆ ನಾವು ಇದು ನಮಗೆ ಭೂಮಿಯಿಂದ ಸೇರಿದ್ದೆ ಹೇಳಿದರೆ ಆಗಲ್ಲ. ಅದೇ ಅದಕ್ಕೆ ಕೇಳಿದೆ. ಅಥವಾ ಈ ಬರದ ವರ್ಷ ಎಂಬುದು ಬಂದು ಈಗ ನಾವಿರೋದು ಬಂದು ಇಲಾವೃತದಲ್ಲೇ ಇದ್ದೇವೆ ನಾವು. ಇಲಾವೃತದ ದಕ್ಷಿಣ ಭಾಗದಲ್ಲಿ ಇರುವ ಹಿಮಾಲಯ ಪರ್ವತದ ಸೀಮಾಕ್ಕೆ ಸಂಬಂಧಪಟ್ಟಂತಹ ಭರತ ವರ್ಷದಲ್ಲಿದ್ದೇವೆ. ಓಕೆ. ಈ ಇಡೀ ಇಲಾವೃತ ಏನಿದೆ ಅದು ಮಧ್ಯಭಾಗದಲ್ಲಿದೆ, ಭೂಮಂಡಲದ ಮಧ್ಯಭಾಗ. ಅದರ ದಕ್ಷಿಣ ಭಾಗದಲ್ಲಿ ಈ ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಇರತಕ್ಕಂಥದ್ದು ಭರತಖಂಡ. ಸೊ ಈ ಬರದ ವರ್ಷದಲ್ಲಿ ಬರದ ಖಂಡ ಎಂಬುದು ಅದು ಆಗ ಅದನ್ನೇ ವರ್ಷ ಮತ್ತು ಖಂಡ ಅನ್ನೋ ಪದಗಳಿಂದನೇ ಕರೀತಾರೆ. ಕೆಲವು ಸಲ ಆಕ್ಚುಲಿ ವರ್ಷ ಬೇರೆ, ವರ್ಷದಲ್ಲಿ ಮತ್ತೆ ಖಂಡ ಅನ್ನೋದು ಮತ್ತೆ ಒಳಗಿಂದು. ಅದನ್ನು ವರ್ಷವನ್ನು ಕೂಡ ಖಂಡ ಅನ್ನೋ ಪದದಿಂದಲೇ ಕೆಲವು ಸಲ ವ್ಯವಹಾರ ಮಾಡ್ತಾರೆ. ಓಕೆ. ಭಾರತ ವರ್ಷ, ಹೌದು, ಭಾರತ ವರ್ಷದಲ್ಲಿ ಭರತ ಖಂಡದಲ್ಲಿ ಇದ್ದೇವೆ. ಹಾಗಾದ್ರೆ ನಾವು ಸಂಕಲ್ಪ ಮಾಡ್ತೇವೆ ನಾವು ಡೈಲಿ ಅಲ್ವಾ? ಭಾರತ ಖಂಡೆ ಮೇರೂರ್ ದಕ್ಷಿಣೆ ಪಾರ್ಶ್ವೇ, ರೈಟ್? ಮೇರುವಿನ ದಕ್ಷಿಣ ಪಾರ್ಶ್ವದಲ್ಲಿ, ಹೌದು. ಇಳಾವೃತ ಪರ್ವತ ಇರೋದೇ ಮೇರು ಪರ್ವತದ ದಕ್ಷಿಣದಲ್ಲಲ್ವಾ? ಹಾಗೆ. ಓಕೆ. ಏವಂ ದಕ್ಷಿಣೇನ ಇಲಾವೃತಾನ್ ನಿಷಧೋ ಹೇಮಕೂಟೋ ಹಿಮಾಲಯಃ ಇತಿ ಪ್ರಾಗಾಯತಾಃ ಯಥಾ ನೀಲಾದಯೋ ಅಯುತಯೋಜನೋತ್ಸೇಧಾಃ ಹರಿವರ್ಷ ಕಿಂಪುರುಷ ಭಾರತಾನಾಂ ಯಥಾಸಂಖ್ಯಂ ಮರ್ಯಾದಾ ಗಿರಯಃ ತಥೈವ ಇಳಾವೃತಂ ಅಪರೇಣ ಪೂರ್ವೇಣ ಚ ಮಾಲ್ಯವತ್ ಗಂಧಮಾದನಾವಾನೀಲ ನಿಷಧಾಯತೌ ದ್ವಿಸಾಹಸ್ರ ಪೃಥೂ ಕೇತುಮಾಲ ಭದ್ರಾಶ್ವಯೋಃ ಸೀಮಾನಂ ವಿದಧಾತೆ. ದ್ವಿವಚನ. ಗಂಧಮಾದನೌ ಆನೀಲ ನಿಷಧಾಯತೌ ನೀಲ ಮತ್ತು ನಿಷಧ ಅಂತ ಪರ್ವತ ಏನಿದೆ, ಆ ಪರ್ವತಗಳವರೆಗೆ ಅಂತ. ಆನೀಲ ನಿಷಧಾಯತೌ ಇಳಾವೃತ ಖಂಡದ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ. ದಕ್ಷಿಣದ್ದು ಹೇಳಾಯ್ತು, ಉತ್ತರದ್ದು ಹೇಳಾಯ್ತು. ಈಗ ಹೇಳ್ತಾ ಇರೋದು ಪೂರ್ವ ಮತ್ತು ಪಶ್ಚಿಮ ದಿಕ್ಕು. ಇಳಾವೃತ ಖಂಡದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ
ನೀಲ ಪರ್ವತ ಇದೆ ಉತ್ತರದಲ್ಲೂ ಕೂಡ, ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಮತ್ತು ಉತ್ತರದಲ್ಲಿ, ಅದರ ಉತ್ತರದಲ್ಲಿ ನೀಲ ಪರ್ವತ ಮತ್ತು ದಕ್ಷಿಣದಲ್ಲಿ ನಿಷಧ ಪರ್ವತಗಳವರೆಗೆ ಗಂಧಮಾದನ ಮತ್ತು ಮಾಲ್ಯವಂತ ಅನ್ನೋ 2 ಪರ್ವತಗಳು. ಅಂದ್ರೆ ಅಷ್ಟು ಉದ್ದ ಅದು. ಇಳಾವೃತ ಖಂಡದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿದೆ, ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನವರೆಗೂ ಹಬ್ಬಿದೆ. ಇರೋದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ. ಅದು ಉತ್ತರದಲ್ಲಿ ನೀಲಪರ್ವತ ಮತ್ತು ದಕ್ಷಿಣದಲ್ಲಿ ನಿಷಧ ಪರ್ವತಗಳಿಗೆ ಹಬ್ಬಿಕೊಂಡು ಗಂಧಮಾದನ ಮತ್ತು ಮಾಲ್ಯವಂತ ಅನ್ನೋ 2 ಪರ್ವತಗಳಿದ್ದಾವೆ ಅಂತ ಅರ್ಥ. ಈ ಗಂಧಮಾದನ ಪರ್ವತ ಮತ್ತು ಮಾಲ್ಯವಂತ ಅನ್ನೋ ಪರ್ವತಗಳಿರೋದು ಇಳಾವೃತ ಖಂಡದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ. ಅದು ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ನೀಲ ಪರ್ವತ ಮತ್ತು ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ನಿಷಧ ಪರ್ವತಗಳವರೆಗೆ ಅದು ಹಬ್ಬಿಕೊಂಡಿದೆ ಅಂತ ಅರ್ಥ. ಹಿಂದೆ ಹೇಳಿದ್ದಾರೆ ಉತ್ತರದಲ್ಲಿ ನೀಲ ಪರ್ವತ ಇದೆ ಅಂತ, ದಕ್ಷಿಣದಲ್ಲಿ ನಿಷಧ ಅನ್ನೋ ಪರ್ವತ ಇದೆ ಅಂತ. ಆ 2 ಪರ್ವತಗಳ ಗೆ ತಾಕಿಕೊಂಡು ಇರ್ತಕ್ಕಂಥದ್ದು ಗಂಧಮಾದನ ಮತ್ತು ಮಾಲ್ಯವಂತ ಅನ್ನೋ 2 ಪರ್ವತಗಳು, ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಇರ್ತಕ್ಕಂಥವುಗಳು. ಇವು ಗಂಧಮಾದನ ಪರ್ವತ ಮತ್ತು ಮಾಲ್ಯವಂತ ಅನ್ನೋ ಪರ್ವತ 31,000 ಯೋಜನ ಉದ್ದ, 2,000 ಯೋಜನ ಅಗಲ. ದ್ವಿಸಾಹಸ್ರ ಪೃಥು ಎರಡು 2,000 ಯೋಜನದಷ್ಟು ಅಗಲವಾಗಿದೆ, 31,000 ಯೋಜನ ಉದ್ದ ಇದೆ ಅಂತ ಹೇಳ್ತಾರೆ. ಅದು ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಸೊ ಆಚಾರ್ಯ, ಅಂದ್ರೆ ಒಂದು ಇಲಾವೃತ ಒಂದು ಸೈಡ್ ಈ ಪೂರ್ವ ದಿಕ್ಕು ನೋಡಿದರೆ 4,000 2 8,000 ಒಂದು ಸೈಡ್ ಲೆಂಗ್ತ್. ಅದು ಮಾಲ್ಯವತ ಮತ್ತು ಗಂಧಮಾದನ 4,000 ಅಗಲ ಇದೆ. ಸೊ 2 ಸೇರಿದರೆ 8,000ವೇ ಒಂದು ಇಲಾವೃತ ಪೂರ್ವ ದಿಕ್ಕಿನಲ್ಲಿರುವಂತ ಡಿಸ್ಟೆನ್ಸ್ ತಗೋಬಹುದು. 4 ಹೆಂಗಾಯ್ತು? 2,000 ಯೋಜನ ಅಂತ ಹೇಳಿದ್ದ, 2 ಸೇರಿಯಾ? ಹೌದು, 2 ಸೇರಿ ಸರಿ. 4,000, 8 ಇಲ್ಲ, 2 4,000. ಸೊ ಒಂದು ಸೈಡ್ ಪೂರ್ವ ದಿಕ್ಕಲ್ಲಿರುವಂತ ಇಲಾವೃತ ಟೋಟಲ್ ಡಿಸ್ಟೆನ್ಸ್ ಒಂದು ಸೈಡ್ 4,000 ಯೋಜನ. 2,000 ಯೋಜನ ಅಗಲಾಗಿದೆ ಅಂತಂದ್ರೆ ಅದು 2,000, ಇದು 2,000 ಯೋಜನೆ ಇಟ್ಟುಕೊಂಡ್ರೆ 4,002 ಯೋಜನ ಅಗಲ ಆಯ್ತು. ಹೌದು. ಅವಾಗ ಅದೇ ಒಂದು ನೀಲ ಪರ್ವತಕ್ಕೆ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಿಷಧ ಪರ್ವತದವರೆಗೂ ಹಬ್ಬಿದೆ ಅಂದ್ರೆ ಇಳಾವೃತ ಖಂಡದ ಉತ್ತರ ಮತ್ತು ದಕ್ಷಿಣದಲ್ಲಿ ಇರುವ ಅಳತೆ 4,000 ಯೋಜನ ಆಯ್ತು. ಆಗ ಯಾಕಂದ್ರೆ ಅದು ಉತ್ತರ ಹೇಳಿದ್ದಾರೆ ನೀಲ ಪರ್ವತ 2,000 ಯೋಜನ 2,000 ಯೋಜನ ಅಗಲ ಅಂತ ಇಲ್ಲಿ ಹೇಳಿದ್ದಾರೆ. ಹೌದು, ಅಲ್ಲಿ ಇಳಾವೃತ ಖಂಡದ ಒಟ್ಟು ಸುತ್ತಳತೆಯನ್ನು ಎಷ್ಟು ಹೇಳಿದ್ದಾರೆ? ಅದು ಅದರ ಪೂರ್ವ ಮತ್ತು ಪಶ್ಚಿಮ, ಪೂರ್ವದಿಂದ ಪಶ್ಚಿಮದವರೆಗೆ ಒಟ್ಟು ಅದರ ಅಗಲ ಎಷ್ಟು? ಅದು 9,000 ಯೋಜನ ಒಂದು ವರ್ಷ. 9,000 ಯೋಜನ ಆಗೋದಾದ್ರೆ ಮತ್ತೆ ಇದು ಬರೀ 4,000 ಯೋಜನದಲ್ಲೇನೆ ಅದಕ್ಕೂ ಇದಕ್ಕೂ ತಾಕೊಂಡಿರೋದು ಹೇಗೆ? ಅದಕ್ಕೆ ಅದು ಹೇಳಿದ್ರಲ್ವಾ, ಅದು ತತ್ರಿನಾಯದಿಂದ ಎಲ್ಲಾರುವೆ ಒಂದೇ ಸೈಜ್ ಅಲ್ಲ, ಒಂದೊಂದು ಬೇರೆ ಸೈಜ್ ಇದೆ ಮುಂಚೆ ಹೇಳಿದಾರಲ್ಲ ಆಚಾರ್ಯ, ಹಾಗಿಟ್ಟುಕೊಳ್ಬೇಕು. ಓಕೆ. ಮತ್ತೆ ಹೇಳ್ತಾರೆ ಭದ್ರಾಶ್ವಯೋಮ,
ಕೇತುಮಾಲ ಭದ್ರಾಶ್ವಯೋ ಸೀಮಾನಂ ವಿದಧಾತೆ ಅಂತ. ಇವು ಭದ್ರಾಶ್ವ ಖಂಡ ಮತ್ತು ಕೇತುಮಾಲ ಖಂಡ ಅಂತ ಎರಡು ಖಂಡಗಳಿದ್ದಾವೆ. ಅದರ ಸೀಮಾ ಎಲ್ಲೆ ಅದನ್ನ ಉಂಟು ಮಾಡ್ತವೆ ಇವು ಎರಡು ಪರ್ವತಗಳು. ಯಾವುದು? ಎರಡು ಗಂಧಮಾದನ ಪರ್ವತ ಮತ್ತು ಮಾಲ್ಯವಂತ ಅನ್ನೋ ಪರ್ವತಗಳು ಭದ್ರಾಶ್ವ ಖಂಡ ಮತ್ತು ಕೇತುಮಾಲ ಖಂಡಗಳನ್ನ ನಿರ್ಣಯ ಮಾಡ್ತಕ್ಕಂಥವುಗಳು, ಅದರ ಎಲ್ಲೆಗಳಾಗಿ ಇದ್ದಾವೆ. ತಥೈವ ಇಳಾವೃತಂ ಅಪರೇಣ ಪೂರ್ವೇಣ ಚ ಮಾಲ್ಯವತ್ ಗಂಧಮಾದನೌ ಆನೀಲ ನಿಷೇಧಾಯತೌ ದ್ವಿಸಾಹಸ್ರ ಪೃಥು ಕೇತುಮಾಲ ಭದ್ರಾಶ್ವಯೋ ಸೀಮಾನಂ ವಿದಧಾತೆ. ಮಂದರೋ ಮೇರುಪರ್ವತಃ ಮಂದರೋ ಮೇರುಮಂದರಃ ಸುಪಾರ್ಶ್ವಃ ಕುಮುದ ಇತ್ಯಯುತಯೋಜನ ವಿಸ್ತಾರೋನ್ನಾಹ ಚತುರ್ದಿಶಂ ಅವಷ್ಟಂಭಗಿರಯಃ ಉಪಕ್ಲುಪ್ತಾಃ. ಮಂದರ ಪರ್ವತ, ಮೇರುಮಂದರ ಪರ್ವತ, ಸುಪಾರ್ಶ್ವ ಪರ್ವತ ಮತ್ತು ಕುಮುದ ಅನ್ನೋ 4 ಪರ್ವತಗಳು. ಈ 4 ಪರ್ವತಗಳು 10,000 ಯೋಜನ ಉದ್ದ ಇದೆ. 10,000 ಯೋಜನ ಉದ್ದ, 10,000 ಯೋಜನ ಎತ್ತರ ಈ 4 ಪರ್ವತಗಳು ಕೂಡ. ಈ 4 ಎಲ್ಲಿ ಬಂತಿದ್ದು? 4 ಮಂದರ ಪರ್ವತ, ಮೇರುಮಂದರ, ಸುಪಾರ್ಶ್ವ, ಕುಮುದ ಅಂತ 4 ಪರ್ವತಗಳು. ಇದು ಹಿಂದೆ ಹೇಳಿದ್ದಾರೆ ಈ 4 ಪರ್ವತಗಳ ಬಗ್ಗೆ? ಇಲ್ಲ, ಹೇಳಿಲ್ಲ. ಇದೆ ಫಸ್ಟ್ ಟೈಮ್ ಹೇಳ್ತಾರೆ. ಎಲ್ಲಿದೆ ಇದು? ಹೇಳಿಲ್ಲ, ಇವತ್ತೇ ಹೇಳ್ತಾರೆ ಆಚಾರ್ಯ. ಇದು ಫಸ್ಟ್ ಟೈಮ್ ಹೇಳ್ತಾರೆ ಇದರಲ್ಲಿ. ಇದು ಈಗ ಇದುವರೆಗೂ ಹೇಳಿದ ಇಳಾವೃತ ಖಂಡದ ಯಾವ ಭಾಗದಲ್ಲಿ ಬರುತ್ತೆ ಇದು? ಮೇರು ಪರ್ವತ, ಮಂದರ ಪರ್ವತ, ಸುಪಾರ್ಶ್ವ ಪರ್ವತ, ಕುಮುದ ಪರ್ವತ ಅಂತ 4 ಪರ್ವತಗಳು. ಇತಿ ಅಯುತ ಯೋಜನ ವಿಸ್ತಾರ ಅಂದ್ರೆ 10,000 ಯೋಜನ ಉದ್ದ, ಅಷ್ಟೇ ಎತ್ತರ. ಇದು ಮೇರೋಹೋ ಚತುರ್ದಿಶಂ ಅವಷ್ಟಂಭಗಿರಯ ಅಂತ. ಮೇರು ಪರ್ವತಕ್ಕೆ 4 ಕಡೆಯಲ್ಲೂ ಕೂಡ ಆಧಾರ ಸ್ತಂಭಗಳಂತೆ ಇರ್ತಕ್ಕಂತಹ ಅವಷ್ಟಂಭ ಪರ್ವತ ಅಂತ ಕರೆಸ್ಕೊಳ್ತದೆ. ಮೇರು ಪರ್ವತದ ಬಗ್ಗೆ ಹೇಳಿದಾರ ಹಿಂದೆ? ಮೇರು ಪರ್ವತ ಬರ್ಲಿಲ್ವಾ? ಮೇರು ಪರ್ವತ ಬಂದಿದೆ, ಬಟ್ ಅದು ಒಂದು ಇದರಲ್ಲಿ ಇದ್ದಾರೆ, ಏನು ಸೆಂಟ್ರಲ್ಲಿ ಇದೆ, ಅದು ಕರ್ಣಿಕಾ ಇದರಲ್ಲಿ. ಅದನ್ನೇ ಹೌದು. ಅದನ್ನೇ ಸೊ ಇವತ್ತು ಒಂದು ಓಕೆ. ಸೊ ಮೇರು ಪರ್ವತ ಸುತ್ತಿ ಬಂದಿದೆ 7ನೇ ಗದ್ಯದಲ್ಲಿ. 7ನೇ ಗದ್ಯ ಬಂದಿದೆ, ಹೌದು. 9 ವರ್ಷಗಳ ಮಧ್ಯದಲ್ಲಿ ಇಳಾವೃತ ವರ್ಷ ಮಧ್ಯದಲ್ಲಿದೆ. ಅದರ ಮಧ್ಯದಲ್ಲಿ ಬಂಗಾರದ ಮೇರು ಪರ್ವತ ಇದೆ ಅಂತ ಹೇಳಿದ್ರಲ್ವಾ? ಅದು ಮೇರು ಪರ್ವತ ಅಲ್ಲಿದೆ, ಮಧ್ಯಭಾಗದಲ್ಲಿ ಮೇರು ಪರ್ವತ ಇದೆ. ಆ ಮೇರು ಪರ್ವತದ ಸುತ್ತಲೂ ಕೂಡ 4 ಕಡೆಯಲ್ಲಿ ಇದು ಮಂದರ ಪರ್ವತ, ಮೇರುಮಂದರ, ಸುಪಾರ್ಶ್ವ ಮತ್ತು ಕುಮುದ ಅಂತ ಇದು 4 ಮೇರು ಪರ್ವತದ 4 ಕಡೆಗಳಲ್ಲೂ ಆಧಾರ ಸ್ತಂಭಗಳ ಹಾಗೆ ಇದೆ ಅಂತೆ. ಅವಷ್ಟಂಭಗಿರಯ. ಮೇರು ಪರ್ವತ ಮಧ್ಯದಲ್ಲಿದೆ ಅಂದ್ರೆ ಅದರ 4 ಕಡೆಗೂ ಕೂಡ ಈ 4 ಪರ್ವತಗಳು, ಮಂದರ ಪರ್ವತ, ಮೇರುಮಂದರ, ಸುಪಾರ್ಶ್ವ, ಕುಮುದ ಅಂತ 10,000 ಯೋಜನ ಎತ್ತರ, 10,000 ಯೋಜನ ಅಗಲದಲ್ಲಿ ಇರ್ತಕ್ಕಂತಹ ಪರ್ವತಗಳು ಈ 4 ಪರ್ವತಗಳು. ಈ 4 ಪರ್ವತಗಳ ಮಧ್ಯದಲ್ಲಿ ಇರೋದೇ ಮೇರು ಪರ್ವತ. ಸರಿ ಆಯ್ತಾ ಇವಾಗ? ಮಂದರೋ ಮೇರುಮಂದರಃ ಸುಪಾರ್ಶ್ವಃ ಕುಮುದಃ ಇತಿ ಅಯುತಯೋಜನ ವಿಸ್ತಾರೋನ್ನಾಹಾಃ ಮೇರೋಃ ಚತುರ್ದಿಶಂ ಅವಷ್ಟಂಭಗಿರಯಃ ಉಪಕ್ಲುಪ್ತಾಃ.
ಚತುರ್ಷು ಏತೇಷು ಚೂತ ಜಂಬೂಕದಂಬನ್ಯಗ್ರೋಧಾಃ ಚತ್ವಾರಃ ಪಾದಪಪ್ರವರಾಃ ಪರ್ವತಕೇತವಃ ಇವ ಅಧಿಸಹಸ್ರಯೋಜನೋನ್ನಾಹಾಃ ತಾವದ್ವಿಟಪ ವಿತತಯಃ ಶತಯೋಜನ ಪರಿಣಾಹಾಃ. ಈ 4 ಪರ್ವತ ಏನು ಹೇಳಿದ್ರಲ್ಲ, ಮಂದರ ಪರ್ವತ, ಮೇರುಮಂದರ, ಸುಪಾರ್ಶ್ವ ಮತ್ತು ಕುಮುದ ಅಂತನ್ನೋ 4 ಪರ್ವತಗಳಲ್ಲಿ ಕ್ರಮವಾಗಿ ಮಾವಿನ ಮರ, ನೇರಳೆ ಮರ, ಈಚಲು ಮರ, ಆಲದ ಮರ, ಇವೆಲ್ಲ ದೊಡ್ಡ ದೊಡ್ಡ ಮರಗಳು, ಹೆಮ್ಮರಗಳು. ಆ ಪರ್ವತಗಳ ಧ್ವಜದಂತೆ ಒಂದೊಂದು ಕೂಡ 1100 ಯೋಜನ ಎತ್ತರದಲ್ಲಿದೆ ಅಂತೆ. ಮಾವಿನ ಮರ, ನೇರಳೆ ಮರ, ಚೂತ, ಜಂಬು, ಕದಂಬ, ನೆಗ್ರೋಧ. ಮಾವಿನ ಮರ, ನೇರಳೆ ಮರ, ಈಚಲು ಮರ, ಆಲದ ಮರ, ಇದು ದೊಡ್ಡ ದೊಡ್ಡ ಹೆಮ್ಮರಗಳು. ಆ ಪರ್ವತಗಳ ಧ್ವಜದಂತೆ 1100 ಯೋಜನ ಎತ್ತರದಲ್ಲಿ ಇದ್ದು ಅದರ ಕೊಂಬೆಗಳ ವಿಸ್ತಾರನೂ ಕೂಡ ಅಷ್ಟೇ ಇದೆ ಅಂತೆ. 1100 ಯೋಜನ ವಿಸ್ತಾರವಾಗಿ ಕೊಂಬೆಗಳು, ಅಗಲನು 100 ಯೋಜನದಷ್ಟು ಅಗಲ. ಅಷ್ಟು ದೊಡ್ಡ ಪರ್ವತ, 100 ಯೋಜನ ಅಗಲವಾದ, 1100 ಯೋಜನ ಎತ್ತರದ, 1100 ಯೋಜನ ವಿಸ್ತಾರವಾದ ಕೊಂಬೆಗಳಿರ್ತಕ್ಕಂತಹ ಮರಗಳು. ಮಾವಿನ ಮರ, ನೇರಳೆ ಮರ, ಈಚಲು ಮರ, ಆಲದ ಮರ, ಇವು ಈ 4 ಪರ್ವತಗಳ ಮೇಲೆ ಇದೆ. ದೊಡ್ಡ ದೊಡ್ಡ ಧ್ವಜದಂತೆ ಇದೆ. ಚತುರ್ಷು ಏತೇಷು ಚೂತ ಜಂಬೂ ಕದಂಬ ನೆಗ್ರೋಧಾಃ ಚತ್ವಾರಃ ಪಾದಪಪ್ರವರಾಃ ಪರ್ವತಕೇತವಃ ಇವ ಅಧಿಸಹಸ್ರಯೋಜನೋನ್ನಾಹಾಃ ತಾವದ್ವಿಟಪ ವಿತತಯಃ ಶತಯೋಜನ ಪರಿಣಾಹಾಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸರ್, ಒಂದು ಡೌಟ್ ಆಚಾರ್ಯ. ಈ ಸುಮುದ್ರ 2ನೇ ಅಧ್ಯಾಯದಲ್ಲಿ ಬರುವ 9, 10ನೇ ಶ್ಲೋಕದ ಅರ್ಥ ಎಲ್ಲ ಬಿಡೋದು ಆಚಾರ್ಯ. ಧನ್ಯವಾದಗಳು ಆಚಾರ್ಯರೇ. ಎಲ್ಲಿದು? ಸುಮುದ್ರ ವಿಜಯದಲ್ಲಿ 2ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ಶ್ಲೋಕಕ್ಕೆ ಅಲ್ಲಿ ಬಂದು ತದ್ದೀಪವಾರಿಧಿ ಸಪ್ತಕ ಭೂತದಾತ್ರ ಮಧ್ಯೇಪಿ ಕರ್ಮಭೂಮಿ ಭಾರತನಾಮ ಕಂಡೇ ಕಾಲೇ ಕೊಲೌ ಸುವಿಮಲಾನ್ವಯ ಲಬ್ಧ ಜನ್ಮ ಮಧ್ಯಗೇಯ ಕುಲಮೌಲಿ ಮಣಿರ್ ದ್ವಿಜೋಭೂತ್. ಅಲ್ಲಿ ಬಂದು ಜಂಬೂದ್ವೀಪ ಅದೇ ಅಂತ ಅಲ್ಲಿ ಬಂದು ಮಧ್ಯೆ ಜಂಬೂದ್ವೀಪೆ ಹಂಗೆ ಅಂತಾರೆ. ಆ 2 ಶ್ಲೋಕಕ್ಕೂ ನಾವು ಇದಕ್ಕೂ ರಿಲೇಟ್ ಮಾಡಕ್ಕೆ ಅರ್ಥ. 10ನೇ ಶ್ಲೋಕ ಬಂದು ವೇದಾತ್ರಿ ಸತ್ ರಜತ ಪೀಠ ಪುರೇಶ್ವರಾಭ್ಯಾಂ ಗ್ರಾಮೇ ವಿಭೂಷಿತ ತರ ಶಿವರೂಪ್ಯ ನಾಮ ಹೇಮಾದ್ರಿ ರಾಜ ವಿಭುರಾಜಾದಿ ಇಲಾವೃತಾಭ ಸ್ವಸ್ಯಾಭವತ್ ಗುರುಗುಣ ಕಲುಹು ಮೂಲಭೂಮಿ. ಅಲ್ಲಿ ಬಂದು ವೇದಾದ್ರಿ ಎಂಬ ಪರ್ವತ ಎಂಬುದು ಎಲ್ಲಿ ಬರುತ್ತೆ? ಅದು ಇಲ್ಲೇ ಇರೋದು. ರಜತಪೀಠಪುರ ಅಂತಂದ್ರೆ ಉಡುಪಿ. ಸರಿ. ವೇದಾದ್ರಿ ಸದ್ರಜತಪೀಠಪುರೇಶ್ವರಾಭ್ಯಾಂ ಗ್ರಾಮ ಅಲ್ಲಿ ಮಧ್ಯದಲ್ಲಿರುವಂತಹ ಒಂದು ಗ್ರಾಮ. ಉಡುಪಿ ಏನಿದೆ ಅಲ್ಲ, ಸದ್ರಜತ ಪೀಠಪುರ ಮತ್ತು ವೇದಾದ್ರಿ ಅಂತ ಅದರ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಪರ್ವತ. ಆ 2 ಪರ್ವತಗಳ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಊರು ಶಿವರೂಪ್ಯ ನಾಮ. ಕರೆಕ್ಟ್. ಅದು ಬಂದು ಆ ವೇದಾದ್ರಿ ಎಂಬ ಪರ್ವತ ಬಂದು ಏನು ಈ ಹೇಮ ಅದ್ರಿ ರಾಜ ಅಂದ್ರೆ ಮೇರು ಪರ್ವತಕ್ಕೆ ಬಂದು ಒಂದು ಪ್ರಕಾಶ ಇರುವ ಇಲಾವೃತ ಕಂಠಕ್ಕೆ ಬಂದು ಕಾಂತಿ ಇರುವ ಹಂಗೆ ಎಂಬ ಅದ್ರಿಯ ಬಂದು ವಿಶೇಷಣವಾದ 2. ರೈಟ್. ಏನಿದೆ ಅಲ್ಲಿ ವಿಶೇಷಣ ಅಂತ ಕೊಟ್ಟಿದಾರ? ಹೇಮ ಅದ್ರಿ ರಾಜ ವಿಭು ರಾಜಾತಿ ಇಲಾವೃತ ವಿಭುರಾಜದಿಲಾವೃತಾಭಃ ತಸ್ಯ ಭವದ್ ಗುರುಗುಣಃ ಖಲು ಮೂಲಭೂಮಿ. ಸೊ ಇಲ್ಲಿ ನಾವು ಇನ್ನು ಮೇರು ಪರ್ವತ ಏನ್ ನೋಡಿರೋ ನಾವು ಬಂದು ಫುಲ್ಲ ಸ್ವರ್ಣಮಯ ನೋಡಿರೋ. ರೈಟ್.
ಆ ತರ ಬಂದು ಈ ವೇದಾತ್ರಿ ನಮಗೆ ಕಣ್ಣಿದ್ಲಿಯಾ ಅಲ್ವಾ, ಆ ತರ ಅದು ಇದೆಯಾ ಹಂಗ ತಕೊಂಬೋಕ? ಕಣ್ಣಿಗೆ ತಿಳಿಯೋದಿಲ್ಲ ಅಂತನ? ಆ ಒಂದು ಮೇರು ಪರ್ವತ ಬಂದು ಸ್ವರ್ಣಮಯ ಅಲ್ವಾ, ಈ ವೇದಾತ್ರಿಯು ಬಂದು ಆ ಸ್ವರ್ಣಮಯ ತಿಳಿಯೋಕಲ್ಲ ನಮಗೆ, ರೈಟ್? ಅಂದ್ರೆ ಆ ಥರ ಪ್ರಕಾಶಮಾನವಾದದ್ದು ಅಂತ ಆ ಅಭಿಪ್ರಾಯದಲ್ಲಿ ಹೇಳಿರ್ತಾರೆ ಅಷ್ಟೆ. ಓಕೆ. ಪೂರ್ತಿ ಬಂಗಾರದ ಪರ್ವತ ಅಂತ ಅರ್ಥ ಅಲ್ಲ. ಅದರಂತೆ ಪ್ರಕಾಶಮಾನವಾದದ್ದು, ಶ್ರೇಷ್ಠವಾದದ್ದು ಅನ್ನೋ ಅಭಿಪ್ರಾಯ ಇರ್ತದೆ ಅಷ್ಟೆ. ಓಕೆ. ಇಲ್ಲಿ ಜಂಬೂ ದ್ವೀಪ ಅಂಬೋದು ಎಲ್ಲಿ ಬರ್ತೇನೆ ನಿಮಗೆ? ಈಗ ಓದ ಶ್ಲೋಕದಲ್ಲಿ 9ನೇ ಶ್ಲೋಕದಲ್ಲಿ ಜಂಬೂ ದ್ವೀಪ ಅಂತ ಕೊಟ್ಟಿದ್ದಾರಲ್ಲ ನಿಮಗೆ, ಮಧ್ಯೆ ಎಂಬುದು ಜಂಬೂ ದ್ವೀಪ. ಇಲ್ಲಿ ನಾವು ಜಂಬೂ ದ್ವೀಪದಲ್ಲಿ ನೋಡಿರಿ, ಇಲಾವರದಲ್ಲಿ ಬಂದು ಮಧ್ಯೆ ಬಂದು ಜಂಬೂ ದ್ವೀಪ ಅದ ನಿಮಗೆ. ನಾವಿರೋದು ಬಂದು ಭಾರತ ವರ್ಷ ನೋಡಿರಿ ನಾವಿಲ್ವಾ? ಈ ಜಂಬೂ ದ್ವೀಪ ಎಲ್ಲಿ? ಜಂಬೂ ದ್ವೀಪ ಇನ್ನು ಹೇಳಿಲ್ವಾ? ನಂಗೆ ತಿಳಿದು ಜಂಬೂ ದ್ವೀಪ ನೋಡಿದಾಗ ನೋಡಲ್ಲ ನಾನು. ಇನ್ನು ಮೇಲೆ ಬರುತ್ತೇನೋ. ಹಂಗಾದ್ರೆ ಇಲಾವರದಲ್ಲಿ ಬಂದು ಈ ನಾವೇನ್ ನೋಡಿರ ಹರಿವರ್ಷ, ಕಿಂಪುರುಷ, ಭಾರತ ವರ್ಷಕ್ಕೆ ಬಂದು ಹಿಮಾಲಯ ಅಂಬದು ಬಂದು ಒಂದು ಮರ್ಯಾದೆ. ಹೌದು. ಸೊ ಭಾರತ ವರ್ಷ ಅಂಬೋದು ಇಲಾವರದಲ್ಲೇ ಇದೆ, ರೈಟ್? ಆಗ ಹೌದು. ಇದರಲ್ಲಿ ಜಂಬೂ ದ್ವೀಪ ಬಂದಿಲ್ಲ ಅಂತ ನೀವು ಹೇಳ್ತಿರೋದು? ಒಂದು ಅದೇ ಇದುವರೆಗೂ ಜಂಬೂ ದ್ವೀಪ 5ನೇ ಶ್ಲೋಕ ಗದ್ಯದಲ್ಲಿ ಜಂಬೂ ದ್ವೀಪ ಬಂದು ಈ ಭೂಮಂಡಲಕ್ಕೆ ಅದು ಒಂದು ಮಧ್ಯದಲ್ಲಿ ಇದೆ. ಮುಂಚೆ ಹೇಳಿದ್ದಾರೆ 5ನೇ ಗದ್ಯದಲ್ಲಿ ಇದೆ. ಒಳಗಿನ ಕೋಶ, ಪದ್ಮಕೋಶದಲ್ಲಿ ಒಳಗಿನ ಕೋಶ ಜಂಬೂ ದ್ವೀಪ ಅಂತ ಹೇಳಿದ್ದಾರೆ. ಅದು 1,00,000 ಯೋಜನ ವಿಸ್ತಾರವಾಗಿದೆ ಅಂತ ಹೇಳಿದ್ದಾರೆ. ಸರಿ. ಅದರೊಳಗೆ ಇದು ಆ ಜಂಬೂ ದ್ವೀಪದಲ್ಲೇನೆ ಇದೆಲ್ಲ ಬಂದದ್ದು ಇವಾಗ 9 ವರ್ಷಗಳು. ಹೌದು, ಜಂಬೂ ದ್ವೀಪದಲ್ಲೇ 9 ವರ್ಷಗಳು. ಓಕೆ. ಆ 9 ವರ್ಷಗಳಲ್ಲೇ ಇದುವರೆಗೂ ಹೇಳ್ತಾ ಇರೋದು ಇದೆಲ್ಲ ಇಳಾವೃತದ ಆ ಭಾಗ ಈ ಭಾಗಗಳಲ್ಲಿ ಎಲ್ಲೆಲ್ಲೇನೇನಿದೆ ಅಂತ. ಹಾಗಾಗಿ ಎಲ್ಲವೂ ಜಂಬೂ ದ್ವೀಪದಲ್ಲೇ ಇರೋದು. ಕರೆಕ್ಟ್. ಓಕೆ, ಈಗ ಅರ್ಥ ಆಯ್ತು. 5ನೇ ಶ್ಲೋಕದಲ್ಲಿ ಈಗ 5ನೇ ಶ್ಲೋಕ ಕರೆಕ್ಟ್. ಓಕೆ. ಈ ಟಾಲಿ ಆಯ್ತು ಆಚಾರ. ಆಯ್ತು ಸರ್. ಇದು ತಿಳಿಸಿ ಆವರಣ ಮಾಡಿರೋದ ಮನಸ್ಸಲ್ಲಿ ಕೂತ್ಬೋದು. ಅದೇ ಶ್ರೀನಿವಾಸ. ಹರೇ ನಮ. ನಮಸ್ಕಾರ ಗುರುಗಳೇ. ಆಚಾರ್ಯ ಹೇಳಿ. ಈ ಹೋದ ವಾರ ಈ ಸಂಕಟಹರ ಚತುರ್ಥಿ ನಮ್ಮ ಮಾತೂರು ಮಾಡಬಾರ್ದು ಅಂತೀರಿ, ಮಾಡಿಕೊಡ್ಬಾರ್ದು. ಸಂಕಟಹರ ಚತುರ್ಥಿ ಅಂತ ಹೇಳಿ ಇವಾಗ ಏನೊಂದು ಕ್ರಮ ಪ್ರಚಲಿತವಾಗಿದೆ, ಉಪವಾಸ ಮಾಡಿ ಇದು ಮಾಡಿ ಅದೇನೋ ಮಾಡ್ಬೇಕಂತೆಲ್ಲ ಏನೊಂದು ಕ್ರಮ ಇದೆಲ್ಲ, ಆ ಕ್ರಮದಲ್ಲಿ ಸಂಕಟಹರ ಚತುರ್ಥಿ ಅನ್ನೋದನ್ನ ಮಾಡೋದು ನಮ್ಮ ಸಿದ್ಧಾಂತದಲ್ಲಿ ನಿಷಿದ್ಧ. ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ನೀವು ಗಣಪತಿ ಪೂಜೆ ಮಾಡಿ, ಗಣಪತಿ ಪೂಜೆ ಮಾಡಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ಕೆಲವ್ರು ಹಾಕಿ ತಿಳ್ಕೊಂಡ್ಬಿಡ್ತಾರೆ, ಸಂಕಟಹರ ಚತುರ್ಥಿ ಮಾಡಬಾರದು ಅಂತ ಅಂದ್ಕೊಳ್ಳೆ ಗಣಪತಿನ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಮಾಧವರು ಅಂತ ಹಂಗೆ ತಿಳ್ಕೊಂಡ್ಬಿಡ್ತಾರೆ. ಹಾಗಲ್ಲ. ಗಣಪತಿಯನ್ನ ಸರಿಯಾದ ಕ್ರಮದಲ್ಲಿ ತಿಳ್ಕೊಂಡು ನಾವು ಪೂಜೆ ಮಾಡಬೇಕು. ಚತುರ್ಥಿ ದಿವಸ ಗಣಪತಿ ಪೂಜೆ ವಿಶೇಷನೇ, ಇಲ್ಲ ಅಂತಲ್ಲ. ಆದ್ರೆ ಈ ಸಂಕಟಹರ ಚತುರ್ಥಿ ಅನ್ನೋ ಹೆಸರಿನಲ್ಲಿ ಒಂದು ಪೂಜೆ ಏನು ಪ್ರಚಲಿತವಾಗಿದೆ, ಆ ಪೂಜೆ ಅದು ಅಶಾಸ್ತ್ರೀಯ. ಉಪವಾಸ ಅದೆಲ್ಲ ಅವಶ್ಯ ಇಲ್ಲ, ಬೇಕಾಗಿಲ್ಲ. ಏಕಾದಶಿ ಅನ್ನೋದು ಪ್ರಧಾನವಾದ ವ್ರತ. ಆ ಏಕಾದಶಿ ವ್ರತವನ್ನ ಮಾಡಿದರೆ ಸಾಕು, ಎಲ್ಲ ಆ ವ್ರತಗಳ ಮಾಡಿದ ಉಪವಾಸ ಮಾಡಿದ ಪುಣ್ಯ ಬರ್ತದೆ. ಇದಕ್ಕೆಲ್ಲ ಪ್ರತ್ಯೇಕ ಉಪವಾಸವನ್ನ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾಡಿದ್ರೆ ತಪ್ಪೇನಿಲ್ಲ, ಮಾಡಿ. ಆದ್ರೆ ಆ ಕ್ರಮದಲ್ಲಿ ನೀವು ಏನು ಗಣಪತಿಯನ್ನ ಆರಾಧನೆ ಮಾಡಬೇಡಿ. ದಿವಸ ಮಾಡಬಾರ್ದು,
ಅರೆ ಉಪವಾಸ ಅಂತ ಹೇಳಿ ನೇಮ ಮಾಡಬಾರ್ದು. ನೈವೇದ್ಯ ಮಾಡ್ರಿ, ಚೆನ್ನಾಗಿ ನೈವೇದ್ಯ ಮಾಡಿ ಒಳ್ಳೆ ಅಡಿಗೆ ಮಾಡಿ ಗಣಪತಿಗೂ ಕೂಡ ನೈವೇದ್ಯ ಮಾಡಿ ನೀವು ಊಟ ಮಾಡಿ, ಸಂತೋಷ ಆಗತ್ತೆ ಗಣಪತಿಗೆ. ಈ ಮೋದಕ ಕೊಳಕಟ್ಟೆ ಅದೆಲ್ಲ ಮಾಡಿ ನೈವೇದ್ಯ ಮಾಡಬಾರ್ದು, ಆದ್ರೆ ಉಪವಾಸ ಅಂತ ನಿಯಮ ಮಾಡಬಾರ್ದು. ಹೌದು ಸರಿ ಸರಿ. ಅಚ್ಚನ ಗಣೇಶ ಸಂಧಿಯಲ್ಲಿ ಹೇಳಿದಾರಲ್ಲ ಹರಿಕಥಾಮೃತ ಸಾರ. ಹೌದು 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 ಗಣೇಶನೇ ಹೇಳಿದ. ವಿಘ್ನೇಶ್ವರ ಸಂಧಿ. ಹೌದು. ಸರಿ ಆಯ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ನಮಸ್ಕಾರ ಆಚಾರ್ಯ ನಮಃ.